ಸಾ ಪ್ರತಿಜ್ಞಾ ಹೇತು ದೃಷ್ಟಾಂತ ರೂಪ. ಪ್ರಮಾಣ ಲಕ್ಷಣದಲ್ಲಿ ನಾವೀಗ ಈ ಅನುಮಾನದ ಕೆಲವು ಅವಯವಗಳ ಬಗ್ಗೆ ನೋಡ್ತಾ ಇದ್ದೀವಿ. ಅನುಮಾನದ ಪ್ರಭೇದ ಅಂತ ಅದಕ್ಕೆ ಹೆಡ್ಡಿಂಗ್ ಇದೆ. ಅನುಮಾನದ ಪ್ರಭೇದ ಅಂತ ಹೇಳುವುದಕ್ಕಿಂತ ಅದನ್ನು ಅನುಮಾನದ ಅವಯವಗಳು ಅಂತ ಹೇಳುವುದು ಒಳ್ಳೆಯದು. ಇರಲಿ, ಅದೇನೇ ಇರಲಿ. ಪ್ರತಿಜ್ಞಾ ಹೇತು ದೃಷ್ಟಾಂತ ಈ ಮೂರು ರೂಪವಾಗಿ ಅನುಮಾನ ಇರ್ತದೆ ಅಂತ ಅದರ ತಾತ್ಪರ್ಯ. ಏನು ಹಾಗಂದ್ರೆ, ನಮಗೆ ಸಾಮಾನ್ಯವಾಗಿ ಪ್ರತಿಜ್ಞಾ ಅಂದ್ರೆ ಏನು ಅಂತ ಅರ್ಥ ಗೊತ್ತು, ಹೇತು ಅಂದ್ರೆ ಅರ್ಥನೂ ಗೊತ್ತು, ದೃಷ್ಟಾಂತ ಅರ್ಥನೂ ಗೊತ್ತು. ನಮಗೆ ಸಂಸ್ಕೃತ ಬಲ್ಲವರಿಗೆ ಆ ಮೂಲ ಶಬ್ದದ ಅರ್ಥಗಳು ಗೊತ್ತಿದ್ದೇ ಇರ್ತವೆ. ಇಲ್ಲಿ ಪ್ರತಿಜ್ಞಾ ಅಂತಂದ್ರೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಏನು ಅರ್ಥ ಆಗ್ತದಲ್ಲ, ಅದೇ ಅರ್ಥವೇ ಇಲ್ಲಿ ಈಗೂ ಕೂಡ ನಾವು ತಿಳ್ಕೋಬೇಕು. ಪ್ರತಿಜ್ಞಾ ಅಂದ್ರೆ ಅನೌನ್ಸ್ ಮಾಡುವುದು ಅಂತ ಅರ್ಥ. ಪರ್ವತದಲ್ಲಿ ವನ್ಹಿ ಇದೆ. ಪೂರ್ಣ ಅನುಮಾನ ಏನು? ಪರ್ವತವು ಪಕ್ಷ, ವನ್ಹಿ ಉಳ್ಳದ್ದಾಗಿದೆ ಅಂತ ಸಾಧ್ಯ, ಧೂಮ ಉಳ್ಳದ್ದಾಗಿದೆ ಅಂತ ಹೇತು. ಇದು ನಮ್ಗೆ ಗೊತ್ತಿದೆ, ಈ ಹಿಂದೆ ನಾವು ನೋಡಿದ್ದೀವಿ. ಮೊದಲನೇದಾಗಿ ಪರ್ವತವು ವನ್ಹಿ ಉಳ್ಳದ್ದಾಗಿದೆ ಅಂತ ಅನೌನ್ಸ್ ಮಾಡುವುದಕ್ಕೆ ಪ್ರತಿಜ್ಞಾ ಅಂತಾರೆ. ಇದು ಒಂದನೇ ಪಾರ್ಟ್ ಅನುಮಾನದ್ದು. ಅದಾದ್ಮೇಲೆ ಹೇತು ಅಂತಿದೆ. ಪರ್ವತವು ವನ್ಯ ಉಳ್ಳದ್ದಾಗಿದೆ ಯಾಕೆ ಅಂತ ಪ್ರಶ್ನೆ ಬಂದರೆ ಹೇತು ಹೇಳಬೇಕು. ಧೂಮ ಉಳ್ಳದ್ದಾದ್ರಿಂದ ವನ್ಯ ಉಳ್ಳದ್ದು ಕೂಡ ಆಗಿದೆ ಅಂತ. ಅದಾದ್ಮೇಲೆ ಮತ್ತೆ ಪ್ರಶ್ನೆ ಬರ್ತದೆ, ಧೂಮ ಇದ್ಮೇಲೆ ವನ್ಯ ಯಾಕೆ ಇರಬೇಕು ಅಂತ. ಅದಕ್ಕೆ ಉತ್ತರ ಹೇಳ್ತಾರೆ, ದೃಷ್ಟಾಂತ ಇರೋದ್ರಿಂದ. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದೆ. ಹೇಗೆ ಅಂದರೆ, ನಾವು ಪಾಕಶಾಲೆಯಲ್ಲಿ ಮತ್ತು ಯಜ್ಞಶಾಲೆಯಲ್ಲಿ ಅದನ್ನೆಲ್ಲ ನೋಡಿದ್ದೇವೆ. ಅದರಂತೆ ಈ ನಾವು ನೋಡ್ತಿರುವಂತಹ ಒಂದು ಪರ್ವತ, ದೂರದಲ್ಲಿ ಇಲ್ಲಿ ಒಂದು ಪರ್ವತ ನೋಡ್ತಾ ಇದ್ದೀವಿ. ಪರ್ವತದ ಮೇಲ್ಗಡೆ ಒಂದು ಹೊಗೆ ಬರ್ತಾ ಇದೆ. ಆ ಪರ್ವತದಲ್ಲಿ ಎಲ್ಲೋ ಯಾವುದೋ ಒಂದು ಭಾಗದಲ್ಲಿ ಸ್ವಲ್ಪ ಕಾಡ್ಗಿಚ್ಚು ಬಿದ್ದಿರಬೇಕು ಅಂತ ಅದನ್ನು ಊಹೆ ಮಾಡ್ತೀವಿ. ಅಥವಾ ಪರ್ವತದ ತುದಿಯಲ್ಲಿ ಯಾವುದೋ ಒಂದು ನಮಗೆ ಕಾಣದೇ ಇರುವಂಥ ಮನೆ ಇದೆ. ಆ ಮನೆಯಲ್ಲಿ ಏನೋ ಅಡಿಗೆ ಕಾರ್ಯವೋ ಏನೋ ನಡೆದಿದೆ. ಧೂಮ ಇರುವುದರಿಂದ ಅಲ್ಲಿ ಒಳಗೆ ವನ್ಹಿ ಇದೆ ಅಂತ ಹೀಗೆ ಊಹೆ ಮಾಡ್ತೀವಿ. ಅಂತೂ ಅನುಮಾನಕ್ಕೆ ಪ್ರತಿಜ್ಞಾ, ಹೇತು ಮತ್ತು ದೃಷ್ಟಾಂತ ಈ ಮೂರು ಅವಯವಗಳ ಒಂದು ಅವಶ್ಯಕತೆ ಇರ್ತದೆ. ಅಲ್ಲಿ ಈ ಅನುಮಾನ ಅಂತ ಅಲ್ಲಿ ಒಂದು ಶಬ್ದ ಕೊಟ್ಟಿದ್ದಾರೆ, ನೀವು ಅದನ್ನು ಗಮನಿಸಬೇಕು. ಪರಾರ್ಥಾನುಮಾನ ಅಂತ. ವಾಕ್ಯಗಳ ಸಮೂಹ ಪರಾರ್ಥಾನುಮಾನ ಅಂತ. ಈಗ ಪರಾರ್ಥಾನುಮಾನ ಅಂದ್ರೆ ಏನು ಹಾಗಾದ್ರೆ ಅದನ್ನು ತಿಳ್ಕೋಬೇಕು. ಅನುಮಾನ ಅಂತ ಅನ್ನೋದು ಸ್ವಾರ್ಥಾನುಮಾನ ಮತ್ತು ಪರಾರ್ಥಾನುಮಾನ ಅಂತ ಎರಡು ರೀತಿಯಾಗಿದೆ. ಸ್ವಾರ್ಥ ಮತ್ತು ಪರಾರ್ಥಾನು ಶಬ್ದಗಳು ಅರ್ಥವೂ ಕೂಡ ನಮಗೆ ಸಾಮಾನ್ಯವಾಗಿ ಸಂಸ್ಕೃತ ಓದಿದವ್ರಿಗೆ ಗೊತ್ತಿದ್ದೇ ಇರ್ತದೆ, ಅದೇನು ದೊಡ್ಡದಲ್ಲ. ಸ್ವಾರ್ಥ ಅಂದ್ರೆ ನಮಗಾಗಿ ನಾವು ಅನುಮಾನ ಮಾಡಿಕೊಳ್ಳೋದು, ಇನ್ನೊಬ್ಬರಿಗೂ ನಾವೇನೋ ತಿಳಿಸ್ಲಿಕ್ಕೋಸ್ಕರ ಅನುಮಾನ ಪ್ರಯೋಗ ಮಾಡ್ತಿರುವುದಲ್ಲ. ನಾವೇನನ್ನೋ ಊಹಿಸಿ ತಿಳಿಯಬೇಕಾಗಿದೆ, ಅದಕ್ಕಾಗಿ ಅನುಮಾನ ಪ್ರಯೋಗ ಮಾಡಿದ್ರೆ ಅದನ್ನು ಸ್ವಾರ್ಥಾನುಮಾನ ಅಂತಾರೆ. ನಾವೇ ಒಂದು ಕಡೆ ಇದ್ದಲ್ಲಿ ಹೇತು ಕಂಡು ಬಂದ್ರೆ ಆ ಹೇತುವಿಗೂ ಸಾಧ್ಯಕ್ಕೂ ಇರುವಂತಹ ವ್ಯಾಪ್ತಿಯನ್ನು ನಮಗೆ ನೆನಪಿಗೆ ಬಂದ್ರೆ ಅದಕ್ಕೆ ಸ್ವಾರ್ಥಾನುಮಾನ ಅಂತಾರೆ. ನಾವು ತಿಳಿದಾದ ಮೇಲೆ, ನಮಗೆ ನಾವು ತಿಳಿದಾದ ಮೇಲೆ ಇನ್ನೊಬ್ಬರಿಗೆ ಏನನ್ನೋ ವಿಷಯವನ್ನು ನಾವು ತಿಳಿಸ್ಲಿಕ್ಕೆ ಹೊರಟಾಗ ಅಲ್ಲೊಂದು ಸಾಧ್ಯವನ್ನು ಹೇಳಿದರೆ, ಆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಒಂದು ಅನುಮಾನ ಪ್ರಯೋಗ ಮಾಡಿದರೆ ಅದಕ್ಕೆ ಪರಾರ್ಥಾನುಮಾನ ಅಂತ ಹೇಳ್ತಾರೆ. ಆ ಪರಾರ್ಥಾನುಮಾನದಲ್ಲಿ ಪರಾರ್ಥಾನುಮಾನ ನಾವು ಪ್ರಯೋಗ ಮಾಡಬೇಕಾದ್ರೆ ಅದೊಂದು ಪ್ರತಿಜ್ಞಾ, ಹೇತು, ಉದಾಹರಣ ಇವೆಲ್ಲವೂ ಕೂಡ ಬೇಕಾಗ್ತದೆ. ಅದನ್ನೇ ಕನ್ನಡದ ಅನುವಾದದಲ್ಲಿ ಬರೆದಿದ್ದಾರೆ, ನೀವು ನೋಡಬೇಕು. ಪಕ್ಷದಲ್ಲಿ ಸಾಧ್ಯ ಇದೆ ಅಂತ ಮೊದಲು ಹೇಳಬೇಕು, ಅದು ಪ್ರತಿಜ್ಞಾ. ಅದಾದ್ಮೇಲೆ ಅದಕ್ಕೆ ಸಾಧಕವನ್ನ ಅಂದ್ರೆ ಹೇತುವನ್ನು ಹೇಳಬೇಕು, ಅದನ್ನು ಇನ್ನೊಂದು ವಾಕ್ಯದಿಂದ ತಿಳಿಸ್ಬೇಕು. ಪ್ರತಿಜ್ಞಾದಲ್ಲಿ ಹೇತು ಅನ್ನೋದು ಸೇರಿಕೊಂಡಿಲ್ಲ. ಈ ಮೊದಲನೇ ವಾಕ್ಯಕ್ಕೆ ಪ್ರತಿಜ್ಞಾ ಅಂತಾರೆ, ಎರಡನೇ ವಾಕ್ಯಕ್ಕೆ ಹೇತು ಅಂತಾರೆ. ಹೇತು ಇದ್ರೂ ಕೂಡ ಸಾಧ್ಯ ಯಾಕಿರಬೇಕು ಅಂತ ಜಿಜ್ಞಾಸೆ ಬಂದ್ರೆ ಆ ಜಿಜ್ಞಾಸೆ ನಿವೃತ್ತಿ ಅಂದ್ರೆ ಪರಿಹಾರ. ನೀವು ಕನ್ನಡದ ಅನುವಾದದಲ್ಲಿ ನೋಡ್ತಾ ಇದ್ರೆ ನಿವೃತ್ತಿ ಅಂದ್ರೆ ಪರಿಹಾರ ಅಂತ ಅರ್ಥ. ಆವಾಗ ನಾವೇನ್ ಮಾಡಬೇಕು, ಆ ಹೇತುವಿಗೂ ಮತ್ತು ಸಾಧ್ಯಕ್ಕೂ ಇರುವಂತಹ ಅವಿನಾಭಾವ ಸಂಬಂಧವನ್ನ ಆ ಕೇಳುವ ವ್ಯಕ್ತಿಗೆ ತಿಳಿಸ್ಬೇಕು. ಅದನ್ನೇ ಉದಾಹರಣ ವಾಕ್ಯ ಅಂತಾರೆ. ಪರ್ವತದಲ್ಲಿ ಬೆಂಕಿ ಇದೆ ಯಾಕೆಂದ್ರೆ ಹೊಗೆ ಇದೆ, ಆದ್ದರಿಂದ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇರ್ತದೆ, ಉದಾಹರಣೆ ಅಡಿಗೆ ಮನೆ ಅಂತ ಹೇಳಿದ್ರೆ ಅದನ್ನ ಪ್ರತಿಜ್ಞಾ, ಹೇತು, ಉದಾಹರಣ ಅಂತ ಈ ಮೂರು ರೀತಿಯಾಗಿ ಹೇಳ್ತಾರೆ. ಈ ಬೇರೆ ಕೆಲವು ದಾರ್ಶನಿಕರು, ತಾರ್ಕಿಕರು ಮೊದಲಾದವರು ಇದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂದ್ರೆ,
ಈ ಪರಾರ್ಥಾನುಮಾನ ಪ್ರಯೋಗ ಮಾಡುವಾಗ ನಿರ್ದಿಷ್ಟವಾಗಿ ಇಷ್ಟಿಷ್ಟೇ ಅವಯವಗಳು ಬೇಕು ಅಂತ ಅವ್ರದ್ದೊಂದು ನಿರ್ಬಂಧ ಇದೆ. ಅವ್ರು ಏನು ನಿರ್ಬಂಧ ಹೇಳ್ತಾರೆ, ಅದು ಸರಿಯೋ ತಪ್ಪೋ ಹೇಗೆ ಅನ್ನೋದನ್ನು ಈಗ ಮುಂದೆ ನೋಡೋಣ. ಪ್ರತಿಜ್ಞಾ ಹೇತು ಮತ್ತು ದೃಷ್ಟಾಂತ ಅಂತ 3 ಅವಯವಗಳ ಬಗ್ಗೆ ನೋಡಿದ್ವಿ. ತಾರ್ಕಿಕರು ಮೊದಲಾದವರು ಬೇರೆ ಬೇರೆ ಅವಯವ ಸಂಖ್ಯೆಯನ್ನು ಹೇಳ್ತಾರೆ. ಉದಾಹರಣೆ ಅದಾದ್ಮೇಲೆ ಉಪನಯ ಮತ್ತು ನಿಗಮನ ಅಂತ 5 ವಾಕ್ಯ ಬೇಕು. ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ ಅಂತ 5 ವಾಕ್ಯ ಬೇಕು ಅಂತ ತಾರ್ಕಿಕರು ಹೇಳ್ತಾರೆ. ಮೀಮಾಂಸಕರು ಹೇಳ್ತಾರೆ ಪ್ರತಿಜ್ಞಾ ಹೇತು ಉದಾಹರಣ ಅಂತ 3 ಸಾಕು, ಅಥವಾ ಉದಾಹರಣ ಉಪನಯ ನಿಗಮನ ಅಂತ ಈ 3 ಸಾಕು ಅಂತಂತಾರೆ. ಬೌದ್ಧರು ಉದಾಹರಣ ಮತ್ತು ಉಪನಯ 2 ವಾಕ್ಯ ಸಾಕು ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಸಂಖ್ಯೆಯ ಅವಯವಗಳನ್ನು ಅನೇಕ ಜನ ಹೇಳ್ತಾರೆ. ಇಷ್ಟೆಲ್ಲ ಪಾರ್ಟ್ ಬೇಕು, ಕೆಲವರು 3 ಬೇಕು ಅಂತಾರೆ, ಕೆಲವರು 5 ಬೇಕು ಅಂತಾರೆ, ಕೆಲವರು 5 ಬೇಕಾಗಿಲ್ಲ ಅಂತಂತಾರೆ. ಆಚಾರ್ಯರ ದೃಷ್ಟಿಯಿಂದ ಪ್ರತಿಜ್ಞಾ ಹೇತು ಉದಾಹರಣ ಈ 3 ವಾಕ್ಯ ಮಾತ್ರ ಸಾಕು. ಇನ್ನೂ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಿದ್ರೆ ಪ್ರತಿಜ್ಞಾ ಮತ್ತು ಹೇತು ಮತ್ತು ದೃಷ್ಟಾಂತ ಇಷ್ಟನ್ನು ಮಾತ್ರ ಹೇಳಿದ್ರೂ ಸಾಕು ಆ ಮಧ್ವಾಚಾರ್ಯರ ದೃಷ್ಟಿಯಿಂದ. ಉದಾಹರಣ ಅಂದ್ರೇನು? ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಃ ಯಥಾ ಮಹಾನಸಃ ಅಂತ ಹೇಳಿದರೆ ಅದಕ್ಕೆ ಉದಾಹರಣ ಅಂತಾರೆ. ದೃಷ್ಟಾಂತ ಅಂತ ಹೇಗೆ ಅಂದರೆ, ಈಗ ನೋಡಿ ಇನ್ನೂ ಸಂಕ್ಷಿಪ್ತವಾಗಿ ಹೇಳೋದು, ಪರ್ವತಃ ವನ್ಯಮಾನ್ ಅಂತ ಪ್ರತಿಜ್ಞಾ, ಧೂಮಾತ್ ಅಂತ ಹೇತು, ಮತ್ತು ಯಥಾ ಮಹಾನಸಃ ಇಷ್ಟೇ ಹೇಳೋದು. ಮಹಾನಸ ಅಂದ್ರೆ ಪಾಕಶಾಲೆ ಅಂತ ಅರ್ಥ. ಅಲ್ಲಿ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಃ ಯಥಾ ಮಹಾನಸಃ ಅಂತ ನೀವು ವ್ಯಾಪ್ತಿಯನ್ನು ಹೇಳಿ ಉದಾಹರಣೆ ಹೇಳಬೇಕಾಗಿಲ್ಲ. ಹೊರತು ಪರ್ವತಃ ವನ್ಯಮಾನ್ ಧೂಮಾತ್ ಯಥಾ ಮಹಾನಸಃ ಇಷ್ಟು ಮಾತ್ರ ಹೇಳಿದ್ರು ಸಾಕು. ಬರೇ ದೃಷ್ಟಾಂತ ಅಂತಿದೆ ನೋಡಿ, ಅಲ್ಲಿ ಪ್ರತಿಜ್ಞಾ ಹೇತು ಮತ್ತು ಬರಿಯ ದೃಷ್ಟಾಂತ ಅಂತ ಅಷ್ಟಿದ್ರೂ ಸಾಕು. ಅಂದ್ರೆ ವ್ಯಾಪ್ತಿಯನ್ನು ತೋರಿಸದೇನೆ ಬರಿಯ ದೃಷ್ಟಾಂತ ಹೇಳಿದ್ರು ಕೂಡ ಕೇಳುವವರಿಗೆ ಅದು ತಿಳಿಯುತ್ತದೆ. ಇನ್ನೊಬ್ಬರಿಗೆ ಅನುಮತಿ ಬರಬಹುದಾದ್ರಿಂದ 5 ಬೇಕು, 3 ಬೇಕು, ಇಂಥದೇ ಬೇಕು ಅಂತ ನಮಗೆ ಈ ರೀತಿಯಾಗಿ ಅದ್ಯಾವುದೂ ಸರಿಯಲ್ಲ ಅಂತ ತಾತ್ಪರ್ಯ. ಇಲ್ಲಿ ನಾವು ಆರಂಭದ ಹಂತದ ಕೇಳುಗರಿಗಾಗಿ ಇದನ್ನೆಲ್ಲ ಮಾಡ್ತಿರೋದ್ರಿಂದ ಉಪನಯ ಮತ್ತು ನಿಗಮನ ಅಂದ್ರೆ ಏನು ಅಂತ ನಾವು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಅದೀಗ ಬೇಡ, ಮುಂದಿನ ಗ್ರಂಥಗಳಲ್ಲಿ ನೋಡೋಣ. ಸದ್ಯ ಈಗ ಪ್ರತಿಜ್ಞಾ ಹೇತು ಉದಾಹರಣ ಅಥವಾ ಪ್ರತಿಜ್ಞಾ ಹೇತು ದೃಷ್ಟಾಂತ ಇಷ್ಟನ್ನು ಮಾತ್ರ ಸಂಕ್ಷಿಪ್ತವಾಗಿ ಆರಂಭದ ಹಂತದ ಓದುಗರು ತಿಳ್ಕೊಂಡ್ರೆ ಸಾಕು. ಉಪನಯ ನಿಗಮನಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ.